ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತಿನ ವ್ಲಾಗ್ ಬಂದು ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಮತ್ತು ನಾನು ಅಮೆಝಾನಿಂದ ಒಂದು ಸೆಲ್ಫಿ ಸ್ಟಿಕ್ ಟ್ರೈಪಾಡನ್ನು ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಈ ಟ್ರೈಪಾಡ್ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಇದು ಹ್ಯಾಂಡಿ, ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ವೆಯ್ಟ್ ಕೂಡ ಇಲ್ಲ. ಸೆಲ್ಫಿ ಸ್ಟಿಕ್ಕಾಗಿ ಕೂಡ ಯೂಸ್ ಮಾಡ್ಬೋದು, ಟ್ರೈಪಾಡಾಗಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ನೀವು ಮೊಬೈಲ್ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬೋದು. ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅದೇ ನಿಮಗೆ ಫೋಟೋ ತೆಕ್ಕೊಳ್ಳುತ್ತೆ. ಇದನ್ನು ನನಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಅಂತ ತಂದುಕೊಟ್ರು. ಇದನ್ನು ನಾವು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ವಿ. ತುಂಬಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ ನಿಮಗೆ. ಅರೌಂಡ್ 546 ರುಪೀಸ್ ಏನೋ ಅಷ್ಟೇ. ಮಸ್ಟ್ ಬೈ ಅಂತಲೇ ಹೇಳ್ಬೋದು. ವೆಡ್ನೆಸ್ಡೇ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದ್ದೆ. ಪೂರಿನ ಹೋಟೆಲ್ ಸ್ಟೈಲಲ್ಲಿ ಉಬ್ಬಿ ಬರೋ ಥರ ಮತ್ತು ಸಾಫ್ಟಾಗಿ ಹೇಗೆ ಮಾಡೋದಂದರೆ, 2 ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಳ್ಳಿ. ಮತ್ತು ಸ್ವಲ್ಪ ಉಪ್ಪು, ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಇಡೀ ನೈಟ್ ಈ ಥರ ಮುಚ್ಚಿ ಇಡಬೇಕು. ಸೊ ಬೆಳಿಗ್ಗೆ ಅಷ್ಟರಲ್ಲಿ ಅದು ಸಾಫ್ಟಾಗಿ ಮತ್ತು ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಮತ್ತು ಚೆನ್ನ ಮಸಾಲಾಗೆ ಓವರ್ನೈಟ್ ನೆನೆಸಿರೋ ಕಾಬೂಲ್ ಕಡಲೆನ 1 ವಿಷಲ್ ಹಾಕಿಸ್ಕೊಂಡು ಒಂದು ಕಡಾಯಿಗೆ ಆಯಿಲ್, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕಿ ಆಲ್ರೆಡಿ ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಗೋಡಂಬಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ವಿ. ಆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ 2 ಟೊಮೊಟೊನ ಪ್ಯೂರಿನ ಮಾಡಿ ಅದಕ್ಕೆ ಆ್ಯಡ್ ಮಾಡಬೇಕು. ಸೊ 2 ಮಸಾಲನ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸೊ ಕೂಗಿಸ್ಕೊಂಡಿರೋ ಕಾಬೂಲ್ ಕಡಲೆನ ಆ್ಯಡ್ ಮಾಡಿದರೆ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ, ಹೋಟೆಲ್ಗಿಂತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆಲ್ರೆಡಿ ನಾವು ಪೂರಿಗೆ ಹಿಟ್ಟನ್ನ ಕಲಸಿಟ್ಟಿದ್ವಲ್ವ, 2 ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಈ ರೀತಿ ಮಧ್ಯ ಆಯಿಲ್ ಹಚ್ಚಿ ಮತ್ತು ಸ್ವಲ್ಪ ಹಿಟ್ಟನ್ನು ಹಾಕಿ ಅರಿದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ನನ್ನ ಹಸ್ಬೆಂಡ್ಗೋಸ್ಕರ ಹಾರ್ಟ್ ಶೇಪಲ್ಲಿ ಒಂದು ಪೂರಿ ಮಾಡಿದ್ದೆ ನೋಡಿ. ಈ ಥರ ಉಬ್ಬಿ ಬರುತ್ತೆ ಹೋಟೆಲ್ ರೀತಿಯಲ್ಲಿ. ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಪೂರಿ, ಚೆನ್ನ ಮಸಾಲ, ಕೋಸಂಬರಿ ಮತ್ತು ಬಾಳೆಹಣ್ಣಿನ ರಸಾಯನ ಪ್ಯಾಕ್ ಮಾಡಿದೆ. ಬಾಳೆಹಣ್ಣಿನ ರಸಾಯನ ಮಾಡೋದು ತುಂಬಾ ಈಸಿ. ನನ್ನ ಹಸ್ಬೆಂಡ್ ಬಂದು ಶುಗರ್ ಏನು ತಿನ್ನೋದಿಲ್ಲ, ಅದಕ್ಕೆ ನಮ್ಮ ಮನೇಲಿ ಸ್ವೀಟ್ ಏನೇ ಮಾಡೋದಿಲ್ಲ ನಾವು. ಯಾಕಂತಂದರೆ ಅದು ಹೆಲ್ತಿಗೆ ಒಳ್ಳೇದಲ್ಲ ಅಂತ. ಸೊ ಹಾಗಾಗಿ ನಾನು ಬೆಲ್ಲದ ಪುಡಿ, ಬಾಳೆಹಣ್ಣು ಮತ್ತು ಕಾಯಿ ತುರಿ ಹಾಕಿ ರಸಾಯನ ಮಾಡಿಕೊಟ್ಟಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮತ್ತು ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ನನಗೆ ಫಸ್ಟ್ ಕೊಲಾಬ್ರೇಷನ್ ಪಾರ್ಸೆಲ್ ಬಂತು ಅಂತ. ಕೆಲವೊಬ್ಬರು ಕೊಲಾಬ್ರೇಷನ್ ಅಂದರೆ ಏನು, ಹೇಗೆ ಅಂತ ಎಲ್ಲ ಕೇಳಿದ್ರಿ. ಸೊ ಹಾಗಾಗಿ ಲೈಕ್ ಕೊಲಾಬ್ರೇಷನ್ ಅಂತಂದರೆ, ಇವಾಗ ನೀವೇನಾದರೂ ಲೈಕ್ ಸ್ಮಾಲ್ ಬಿಸ್ನೆಸ್ ಇರುತ್ತೆ, ಸೊ ಅಂಥವ್ರಿಗೆ ಅವರ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡೋದು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ನನಗೆ ಕೊಲಾಬ್ರೇಷನ್ ಹೇಗೆ ಸಿಕ್ತು ಅಂದರೆ, ನನಗೆ 1000 ಫಾಲೋಯರ್ಸ್ ಇರೋದ್ರಿಂದ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಆ್ಯನಿ ಫ್ಯಾಷನ್ನಿಂದ ಮೆಸೇಜ್ ಮಾಡಿದರು. ನಮ್ಮದು ಈ ಥರ ಲೈಕ್ ಬಿಸ್ನೆಸ್ ಇದೆ ಮ್ಯಾಮ್, ನೀವು ಪ್ರಮೋಟ್ ಮಾಡ್ತೀರಾ, ಕೊಲಾಬ್ರೇಟ್ ಮಾಡ್ತೀರಾ ಅಂತ. ಸೊ ಓಕೆ ಅಂದಿದ್ದಕ್ಕೆ ನನಗೆ ಈ ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ನೋಡ್ಬೋದು ಪಾರ್ಸಲಲ್ಲಿ 2 ಪೇರ್ಸ್ ಆಫ್ ಇಯರಿಂಗ್ಸ್ ಇತ್ತು, ಒಂದು ಬ್ರೇಸ್ಲೈಟ್ ಮತ್ತು ಇನ್ನೊಂದು ಬಂದು ಹೇರ್ ಕ್ಲಿಪ್ ಇತ್ತು. ಪ್ರಾಡಕ್ಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ ಬಟರ್ಫ್ಲೈ ಇಯರಿಂಗ್ಸ್ ಎಲ್ಲ. ಮತ್ತು ಪ್ರೈಸು ಕೂಡ ಅಷ್ಟೇ, ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಜಸ್ಟ್ ಎಲ್ಲ ಲೈಕ್ 40 ರುಪೀಸ್, 50 ರುಪೀಸ್ ಅಷ್ಟೇ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಮತ್ತು ನನ್ನ ಕೂಪನ್ ಕೋಡ್ ಮೌನ N10 ಅಂತ. ಸೊ ನೀವು ಈ ಕೂಪನ್ ಕೋಡ್ನ ಅವ್ರಿಗೆ ಹೇಳಿದ್ರೆ ನಿಮಗೆ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಅದ್ರ ಮೇಲೆ 10% ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಇದು ನನ್ನ ಫಸ್ಟ್ ಕೊಲಾಬ್ರೇಷನ್ ಆಗಿತ್ತು. ತುಂಬಾ ಖುಷಿ ಆಯಿತು. ಮತ್ತು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ, ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಳಿ, ಹೇರ್ ಕೇರ್ ರೂಟೀನ್ ಬಗ್ಗೆ ಹೇಳಿ ಅಂತ. ಸೊ ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ, ಹೇರ್ ಕೇರ್ ಮತ್ತು ವೆಯ್ಟ್ ಲಾಸು ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Stay tuned for next video. Thank you so much.